ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೈನಾಪಲ್ ತೋರಿಸ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ಆದ ರೆಸಿಪಿ. ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇದು ಸ್ವೀಟ್ ರೆಸಿಪಿ. ಯಾವ ರೀತಿ ಅಂದರೆ ಇದ್ರಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಲ್ಲ ನಾನು. ಇದರದ ಏನು ಈ ಪೈನಾಪಲಲ್ಲಿ ಏನು ಕಲರ್ ಇರುತ್ತಲ್ಲ, ಅದೇ ಕಲರಲ್ಲೇ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಈ ಹಲ್ವಾ ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಅಂತ ಹೇಳ್ಬೋದು. ಹೌದು, ಇವತ್ತು ನಾನು ಮಾಡ್ತಾ ಇರೋದು ಬಾಂಬೆ ಪೈನಾಪಲ್ ಹಲ್ವಾ. ಹೌದು ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಫ್ಲೇವರ್ ಅಲ್ಲಿ ನೀವು ನಾನು ತೋರಿಸಿದ ರೀತಿಯಲ್ಲಿ ಈ ರೀತಿ ಪೈನಾಪಲ್ ಹಲ್ವಾನ ಮಾಡಿ. ಇಲ್ಲಿ ನೋಡಿ, ಪೈನಾಪಲ್ ನಾನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಫುಲ್ ಒಂದು ಪೈನಾಪಲ್ ಅನ್ನ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಒಂದು ಟೈಮ್ ತೊಳೆದ್ಬಿಟ್ಟು ನಾನು ಈ ತರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಂದ್ರೆ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಈ ತರ ಸ್ವಲ್ಪ ಮೀಡಿಯಂ ಈ ತರ ನಾ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ರೀತಿ ಕಟ್ ಮಾಡ್ಕೊಂಡ್ರೆ ಬೇಗ ಇದನ್ನ ಜ್ಯೂಸ್ ಮಾಡ್ಕೋಬಹುದು. 5 ರಿಂದ 6 ಏಲಕ್ಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಪೌಡರ್ ಅಂದ್ರೆ ಒಣ ಶುಂಠಿ ಪುಡಿ ಹಾಕೊಂಡು ಸ್ವಲ್ಪನೇ ಸ್ಮಾಲ್ ಕಪ್ಪಲ್ಲಿ, ಈ ಟೀ ಕಪ್ಪಲ್ಲಿ ಇರುತ್ತಲ್ಲ, ಆ ಸ್ಮಾಲ್ ಕಪ್ಪಲ್ಲಿ ಒಂದೇ ಒಂದು ಕಪ್ ನೀರು ಹಾಕಿ ಈ ರೀತಿಯಾಗಿ ನಾನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಜರಡಿ ಸಹಾಯದಿಂದ ಈ ತರ ಸೋಸ್ಕೋಬೇಕು. ಇದರ ಜ್ಯೂಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ನೀಟಾಗಿ ತೆಗೆದಿಟ್ಕೋಬೇಕಾಗತ್ತೆ. ಮೇನ್ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಒಂದು ಪೈನಾಪಲ್ ಇದೆ. ಸುಮ್ಮನೆ ನಾವು ಬೇಕರಿಲೆಲ್ಲ ಪೈನಾಪಲ್ ಫ್ಲೇವರ್ ಅಂತಾರೆ, ಯಾವ ಪೈನಾಪಲ್ಲೇ ಹಾಕಿರಲ್ಲ, ಜಸ್ಟ್ ಅದ್ರ ಕಲರ್ ಅಷ್ಟೇ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಜ್ಯೂಸ್ ಬಂತು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇದು ಕಾರ್ನ್ ಫ್ಲೋರ್, 80 ಗ್ರಾಮ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಅದೇ ಕಪ್ಪಲ್ಲಿ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಅಂದ್ರೆ 120 ಗ್ರಾಮ್ ಅಷ್ಟು ಇದು ಕಾರ್ನ್ ಫ್ಲೋರ್ ಅನ್ನ ನಾನು ಹಾಕೊಂಡಿದ್ದೀನಿ. ಸೊ ಹಾಕೊಂಡು ಇದನ್ನ ನೀಟಾಗಿ ಕರೆಕ್ಟಾಗಿ ಇದನ್ನ ಯಾವುದೇ ಗಂಟು ಬರದೇ ರೀತಿಯಲ್ಲಿ ಈ ತರ ಮೊದಲು ಕಲ್ಸ್ಕೊಂಡು ಇಟ್ಕೋಬೇಕು. ಸೊ ನೋಡಿದ್ರಲ್ಲ, ಪರ್ಫೆಕ್ಟ್ ಆಗಿ ಈ ತರ ಕಲ್ಸ್ಕೋಬೇಕು. ಯಾಕಂದ್ರೆ ನಾವು ಹಲ್ವಾ ಮಾಡ್ತಾ ಇದ್ದೀವಿ, ಸ್ವಲ್ಪ ಕೂಡ ಗಂಟು ಇರಬಾರ್ದು. ಸೊ ಈಗ ಇದು ರೆಡಿ ಇದೆ. ಸೊ ಎಲ್ಲೂ ಗಂಟು ಇಲ್ಲ, ಕರೆಕ್ಟಾಗಿ ನಾನು ಕಲ್ಸಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಒಂದು ನಾನ್ ಸ್ಟಿಕ್ ಕಡಾಯಿನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ತುಂಬಾ ಕಡಿಮೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಈಗ ತುಪ್ಪ ಇಲ್ದೇನೆ ಈಗ ಮೊದಲು ಏನು ಇದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ, ಸೊ ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಹಾಗೆ ಬಿಡಬಾರ್ದು, ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಕಾರ್ನ್ ಫ್ಲೋರ್ ಹಾಕಿದ್ದೀವಿ, ಅದು ಅವಾಗ ಹಂಗೆ ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇರಬೇಕು. 80 ಗ್ರಾಮ್ ಅಷ್ಟು ಶುಗರ್, 80 ಗ್ರಾಮ್ ಅಷ್ಟು ಸಕ್ಕರೆ ಶುಗರನ್ನು ಹಾಕೊಂಡಿದ್ದೀನಿ. ಯಾಕಂದ್ರೆ ಈ ಹಣ್ಣಲ್ಲೇ ಸ್ವೀಟ್ ಏನ್ ಅಂಶ ಇರುತ್ತೆ, ಅಂದ್ರೆ ಸಿಹಿ ಅಂಶ ಇರುತ್ತೆ. ಹಾಗಾಗಿ ಜಾಸ್ತಿ ಸಕ್ಕರೆ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೇಕಂದ್ರೆ ಜಾಸ್ತಿ ಇನ್ನೂ ಸ್ವೀಟ್ ಬೇಕಂದ್ರೆ ನೀವು ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ನೋಡ್ತಾ ಇರ್ಬೋದು ನೀವು, ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಅದು ಗಟ್ಟಿ ಅದಕ್ಕೆ ಬರ್ತಾ ಇದೆ. 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಘೀ ಹಾಕೋಬೇಕು, ತುಪ್ಪ. ಸೊ ಹಾಕೊಂಡು ಈ ಥರ ನೋಡಿ, ಒಂಥರ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಬರಬೇಕು. ಸ್ವಲ್ಪ ಕಟ್ ಮಾಡಿರುವಂತಹ ಬಾದಾಮಿ ಮತ್ತೆ ಗೋಡಂಬಿ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು ಒಂದು 5 ನಿಮಿಷ. ಎಷ್ಟಂದ್ರೆ ಇದನ್ನ ಮಾಡ್ಲಿಕ್ಕೆ ಒಂದು 15 ರಿಂದ 20 ನಿಮಿಷ ಆದ್ರೂ ಬೇಕಾಗುತ್ತೆ. ಹೈ ಫ್ಲೇಮಲ್ಲೇ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೇನ್ ಅಂದ್ರೆ ಕರೆಕ್ಟ್ ಆದ್ರ ನೀವೇನೋ ಮಿಕ್ಸ್ ಮಾಡ್ತಿರ್ತೀರಲ್ಲ, ಅದ್ರಲ್ಲಿ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ಹಲ್ವಾ ಇದಕ್ಕೆ ಬರ್ಬೇಕಂದ್ರೆ ನಾವು ಸುಮ್ಮನೆ ಕುದಿಸ್ಬಿಟ್ಟು ಅದು ಈ ತರ ನಾವು ಮಾಡಿದ್ರೆ ಅದು ಹಲ್ವಾ ಆಗಲ್ಲ, ಮತ್ತೆ ರುಚಿ ಕೂಡ ಇರಲ್ಲ. ಸೊ ಹಾಗಾಗಿ ಒಂದು 15 ರಿಂದ 20 ನಿಮಿಷ ಅದನ್ನ ಚೆನ್ನಾಗಿ ಕಲಿಸ್ತಾನೆ ಇರಿ ನೀವು. ಯಾವಾಗ ಈ ಹದಕ್ಕೆ ಬರುತ್ತೆ ನೋಡಿ, ನಿಮ್ಗೆ ನೋಡ್ತಾನೆ ಗೊತ್ತಾಗತ್ತೆ. ಸೊ ಇದು ಪರ್ಫೆಕ್ಟ್ ಆಗಿ ಈ ತರ ರೆಡಿ ಆಗಿರ್ಬೇಕು. ಈಗ ಬಿಸಿ ಇರುವಾಗ್ಲೇನೆ ಈ ತರ ಯಾವ್ದಾದ್ರು ಒಂದು ಪಾತ್ರೆಯಲ್ಲಿ ಅಥವಾ ಬಾಕ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರಲ್ಲೂ ಹಾಕೋಬಹುದು. ಗಾಜಿಂದು ಬಾಕ್ಸ್ ಅಥವಾ ಇದೇ ರೀತಿ ಬೇಕು ಅಂತ ಏನಿಲ್ಲ, ಯಾವ್ದ್ರಲ್ಲೂ ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ತಟ್ಟೆಗಳಿರ್ತಾವಲ್ಲ ಅದ್ರಲ್ಲೂ ಕೂಡ ಹಾಕೋಬಹುದು. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಹಾಕಿ 1 ಅವರ್ ಹಾಗೆ ಬಿಡಿ. 1 ಗಂಟೆ ನಾನು ಬಿಟ್ಟು ನಿಮ್ಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಫ್ರಿಡ್ಜ್ ಅಲ್ಲಿ ಇಡುವಂತ ಅವಶ್ಯಕತೆ ಇಲ್ಲ, ಹೊರಗಡೆನೆ ಹಾಗೆ ಇಡಿ. ನೋಡಿ ತೋರಿಸ್ತೀನಿ, ಕೈ ಕೂಡ ಅಂಟ್ತಾ ಇಲ್ಲ. ಕೈಯಿಂದಾನೆ ನೋಡಿ ತರ ಬರ್ತಾ ಇದೆ, ಅದು ಬಿಟ್ಕೊಳ್ತಾ ಇದೆ. ಸೊ ಈ ರೀತಿಯಾಗಿ ಬಂದಿದೆ ಅಂದ್ರೆ ಈ ಹಲ್ವಾ ಪರ್ಫೆಕ್ಟ್ ಆಗಿ ಇದೆ ಅಂತ ಅರ್ಥ. ಸೊ ಹಾಗಾಗಿ ಕೈ ಕೂಡ ಅಂಟ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ನೋಡ್ತಾನೆ ನೋಡಿ ಯಾವ ತರ ಅದು ನಿಮ್ಗೆ ಕಾಣಿಸ್ತಾ ಇದೆ. ಸೊ ಈ ರೀತಿ ನಾನು ಈಗ ಇಟ್ಕೊಂಡು ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದೀವಿ, ನೋಡ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈಗ ಒಂದು ಚಾಕುವಿನ ಸಹಾಯದಿಂದ ಇದನ್ನ ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಇದನ್ನ ಹಲ್ವಾ ಸೈಜ್ ಅಲ್ಲಿ ಇದನ್ನ ಅಂದ್ರೆ ಹಲ್ವಾ ಚೌಕಾಕಾರದಲ್ಲಿ ಇದನ್ನ ಕಟ್ ಮಾಡ್ಕೊಂಡ್ರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ, ಅದು ನ್ಯಾಚುರಲ್ ಆ ಹಣ್ಣಿನ ಕಲರೇ ಅದು. ಬೇಕರಿಯಲ್ಲೆಲ್ಲ ತಿಂದಿರ್ತೀರಾ ಅಥವಾ ತಗೊಂಡಿರ್ತೀರಾ, ಏನಂದ್ರೆ ಜಸ್ಟ್ ಕಲರ್ ಹಾಕಿರ್ತಾರೆ, ಪೈನಾಪಲ್ ಫ್ಲೇವರ್ ಹಾಕಿರ್ತಾರೆ ಅಷ್ಟೇ. ಪೈನಾಪಲ್ ಹಣ್ಣಂತೂ ಸಾಧ್ಯನೇ ಇಲ್ಲ ಹಾಕಿ ಈ ಥರ ಎಲ್ಲ ಮಾಡಿ ಕೊಟ್ರೆ ಅಷ್ಟೇ. ಸೊ ಹಾಗಾಗಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಹಣ್ಣುಗಳನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಹೆಲ್ದಿ ಮನೆಯಲ್ಲೇ ಮಾಡಿ ತಿನ್ನಿ ಅಂತ ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ಸೊ ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಸಾಫ್ಟ್ ಇದೆ.
ಸೊ ಹಾಗಾಗಿ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಸ್ವೀಟ್ ರೆಸಿಪಿ ಮಿಸ್ ಮಾಡದೆ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.